ನಾಳೆ ಪಂಕ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ ಎಸ್ ಪಿ ಅವ್ರೆ? ಯಾರ್ಯಾರು ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೌಲ್ಯ ಅದಾನ ಅವ್ರನ್ನ ಅರೆಸ್ಟ್ ಮಾಡಿರಿ, ಅವ್ರ ಮ್ಯಾಗ ಗುಂಡಾ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ? ಆ್ಯಕ್ಷನ್ ತೊಗೊಂಡೇನು ಸುಮ್ಮನೆ ಒಳಗೆ ಗುಂಡಿಸಿರಿ, ನೀವು ಬಿರಿಯಾನಿ ತಿನ್ನಿಸ್ಲಾಕತ್ತೀರಿ ಅವ್ರಿಗೆ. ಮತ್ತು ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ನೋಡಿ ಬಂದೀವಿ. ರಾಷ್ಟ್ರೀಯ ಹೆದ್ದಾರಿಗಳು ಒಳಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಸಾರ್ವಜನಿಕರಿಗೆ ಸಾರಿಗೆ ವ್ಯವಸ್ಥೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಮೂರ್ತಿ ಕೂಡಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲೂ ಸಹ ತಕರಾರಿಲ್ಲ. ನಾವು ವಿಜಯಪುರನಾಗ ಕೂಡಿಸಿವಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೆಂಟ್ರ್ನಾಗೆ ಕೂಡಿಸಿ, ಬಬಲೇಶ್ವರ್ನಾಗ ಹಾಕಿದ್ರು, ಈಗ ವಲ್ಲಭಭಾಯಿ ಸರ್ಕಲ್ ಮಾಡಿ ವಲ್ಲಭಭಾಯಿ ಪಟೇಲ್ರ ಹೆಸರಿಟ್ಟಿವಿ. ನಮ್ಮ ಅಹಿಲಾಬಾಯಿ ಹೋಳ್ಕರ್ ಅವ್ರದ್ದು ಕೂಡಿಸಿ, ಅದು ರೋಡ್ ದಂಡಿಗೆ ಕೂಡಿಸಿದ್ದೀವಿ, ಅಲ್ಲಿ ತೊಂದರೆ ಆಗಬಾರ್ದತ್ತೆ. ಮಹಾರಾಣಾ ಪ್ರತಾಪ್ರದ್ದು ಕೂಡಿಸಿವಿ 19 ಫೀಟ್ ಇದ್ದು. ಇದು ಹೆಂಗೆ ನಮ್ಮ ಶಿವಾಜಿ ಮಹಾರಾಜರದ್ದು ಹೆಂಗೆ ಬಿ ಡಿ ಎದು ಹೆಂಗೆ ಸೈಟ್ ಐತಲ್ಲ ಅಂತಲೇ ಬಿ ಡಿ ಎದೇ ಸರ್ಕಲ್ ಮಾಡಿ ಅದು ಕೂಡಿಸಿವಿ. ನಿನ್ನೆ ಒಂದು 2 ದಿವಸದಿಂದನೇ ನಾನು 20 ಲಕ್ಷ ರೂಪಾಯಿ ಬಿ ಡಿ ಎದಿಂದ ಸರ್ಕಲ್ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಮಾಡಿದ್ವಿ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರದ್ದು ಕೂಡಿಸಿವಿ, ನಾವು ಬಿಜಾಪುರನ ಸೆಂಟ್ರ್ನಾಗ ಕೂಡಿಸಿವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಲ್ಲ ಸಣ್ಣ ಮೂರ್ತಿ ಸುಮಾರು ಒಂದು 25 ಫುಟ್ ದೊಡ್ಡ ಮೂರ್ತಿ ಕೂಡಿಸಿ. ಸ್ಟೇಷನ್ ರೋಡ್ ಅಂತ ಹೆಸರಿತ್ತು, ಅದನ್ನು ತೆಗೆದೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತ ಮಾಡಿ. ಬಾಬು ಜಗಜೀವನ್ ರಾಮ್ ಸಲುವಾಗಿ ಪಾಪ ಎಷ್ಟೋ ದಿವಸದಿಂದ ದಲಿತರು ಜಗಜೀವನ್ ರಾಮ್ ಮೂರ್ತಿ ಆಗಬೇಕಂತ, ಅದನ್ನು ಒಂದು ಸೈನಿಕ್ ಸ್ಕೂಲ್ದ ಜಾಗ ಯಾವುದೂ ಸಾರ್ವಜನಿಕ ತೊಂದರೆ ಆಗೋ ಅಲ್ಲಿ ಕೂಡಿಸಿ. ನೀವು ಉದ್ದೇಶಪೂರ್ವಕವಾಗಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಆಟ ಹಾಕೋದು, ಕೆಲವೊಂದು ಸಮಾಜದಲ್ಲಿ ಎಲ್ಲ ಸಮಾಜದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವೇನೋ ಯಾವನೋ ಒಬ್ಬ ಅರ್ಜಿ ಕೊಡ್ತಾನಂದ್ರೆ ಅರ್ಜಿ ನಾಳೆ ನಾನು ಒಂದು ಕೊಡ್ತೀನಿ, ಅವನ್ನೆಲ್ಲ ನೀವು ನಾಳೆ ಪಂಕ ಮಸೀದಿ ಶೋಧನೆ ಮಾಡ್ಬೇಕಂತ ಕೊಡ್ತೀನಿ, ಅದು ನಾಳೆ ಮಾಡ್ತೀರಿ ಎಸ್ ಪಿ ಅವ್ರೆ? ಮಾಡಬೇಕಲ್ಲ. ಈಗ ಅಲ್ಲಿ ಕಲ್ಲು ಬರ್ತಾವೆ, ಚಪ್ಪಲಿ ಬರ್ತಾವೆ, ಒಬ್ಬ ಪೊಲೀಸಲ್ಲಿ ಒಳಗಿರೋವಂಥವ್ರು ಮಾಹಿತಿ ಕೊಡ್ತಾರೆ, ಒಳಗೆ ರಾಡ್ ಅದಾವೆ, ಅದಕ್ಕೆ ಭಯಪಟ್ಟವರು ಅವ್ರಿಗೆ ಗದ್ದಾ ತೂಟಿ ಹಿಡಿದು ಮತ್ ಕರೋ ಅಂತ ಹೇಳ್ತಾರೆ. ಇಲ್ಲಿ ಹಿಂದೂಗಳ ಮ್ಯಾಗೆ ಹೀನಾಯವು ಹೊಡಿತಾರೆ. ನೀವು ಒನ್ ಸೈಡೆಡ್ ಈ ಪೊಲೀಸರ ಆ್ಯಕ್ಷನ್ನು ಮುಂದಿನ ದಿವಸದಲ್ಲಿ ಬಾಗಲಕೋಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಂಘರ್ಷಕ್ಕೆ ಹಾದಿ ಆಗ್ತದೆ. ಯಾಕಂದರೆ ಈ ಶಿವಾಜಿ ಮಹಾರಾಜರನ್ನ ಮೂರ್ತಿಗೆ ಅಪಮಾನ ಮಾಡಿದಂದ್ರೆ ನಮ್ಮ ಸಮಾಜ ಎಂದೂ ಒಪ್ಪೋದಿಲ್ಲ. ಯಾವುದೇ ಇರಲಿ, ಅದು ಸಂಗೊಳ್ಳಿ ರಾಯಣ್ಣ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರಲಿ, ಸಂತ ಕನಕದಾಸರದ್ದು ಇರಲಿ, ಇದನ್ನು ನಾವು ಇವತ್ತು ಬಂದೀವಿ. ನಾಳೆ ನಮ್ಮೆಲ್ಲ ಬಾಗಲಕೋಟೆ ನಾಗರಿಕರು ಅವ್ರನ್ನ ಬೇಡಿಕೆ ಇಟ್ಟಾರೆ. ಯಾರ್ಯಾರು ಮಸೂತಿಯ ಜಮಾತ್ನ ಮೆಂಬರ್ಗಳು ಅದಾರ, ಅಲ್ಲಿ ಏನು ಮೌಲ್ಯ ಅದಾನ ಅವ್ರನ್ನ ಅರೆಸ್ಟ್ ಮಾಡಿರಿ, ಅವ್ರ ಮ್ಯಾಗ ಗುಂಡಾ ಹಾಕ್ರಿ, ಅವ್ರ ಕಡೆಯಿಂದ ಬಾಯಿ ಬಿಡಿಸ್ರಿ. ಎಷ್ಟು ಮಂದಿಗೆ ಹೊಡೆದಿರಿ? ಆ್ಯಕ್ಷನ್ ತೊಗೊಂಡೇನು ಸುಮ್ಮನೆ ಒಳಗೆ ಗುಂಡಿಸಿರಿ, ನೀವು ಬಿರಿಯಾನಿ ತಿನ್ನಿಸ್ಲಾಕತ್ತೀರಿ ಅವ್ರಿಗೆ. ಯಾಕಂದ್ರೆ ನಿಮ್ಮ ಮ್ಯಾಗಿನ ಪ್ರೆಷರ್ ಐತಿ. ಇದೇ ರೀತಿ ಪೊಲೀಸರು ಬರೀ ಆಡಳಿತ ಪಕ್ಷ ಮಾತು ಕೇಳ್ಕೊಂಡು ಹೋಗಿದ್ರೆ ಬಾಗಲಕೋಟೆಯಲ್ಲಿ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಹೊತ್ತು ಹೊಂಟ್ರೆ ಹೋಳಿ ಹುಣ್ಣಿಮೆ ಇದೆ, ಮತ್ತು ನೀವು ಹಿಂದೂ ಹಬ್ಬಕ್ಕೆ ತೊಂದರೆ ಮಾಡೋದು, ಸುಮ್ಮನೆ ಪರ್ಮಿಷನ್ ಕೊಡೋದಲ್ಲ ಅನ್ನೋದು, ಇದು ಎಲ್ಲ ನೀವು ಮಾಡ್ತಿರೋಂಥ ನಿಮ್ಮ ಕಾರ್ಯವೈಖರಿಯ ವೈಫಲ್ಯತೆ ಇದೆ. ಇದನ್ನು ಈಗಾದರೂ ಎಸ್ ಪಿ ಅವರು, ಈಗ 5 ಮಂದಿ ಎಸ್ ಪಿ ಏನೋ ಬಂದಾರ್ತಾರೆ. 5 ಮಂದಿ ಎಸ್ ಪಿಗಳು ಅಂದರೆ ಯಾಕೆ ಬಂದಾರಪ್ಪ ಅಂದ್ರೆ ಅವರ ಅವಧಿಯಲ್ಲಿ ಏನೇನು ಯಾರು ಕ್ರಿಮಿನಲ್ಸು ಯಾರು ಇದು ಅಂತ ಅವ್ರ ಬಳಿ ಮಾಹಿತಿ ಐತೈತೆ, ಅದಕ್ಕೆ ಅವ್ರು ಕರ್ಕೊಂಡು ಬಂದಾರೆ. ಇದೇನು ಅವಶ್ಯಕತೆನೇ ಇಲ್ಲ. ಕ್ರಿಮಿನಲ್ಸ್ ಎಲ್ಲದಾರ ಅವರೇ ಅದಾರ, ಹಿಂದೂಗಳು ಅದಾರ, ಯಾರೇ ಒಬ್ಬರೇ ನಮ್ಮವರು ಯಾವುದಾರು ಗಲಾಟೆ ಮಾಡ್ಯಾರ, ಅಷ್ಟು ಎಸ್ ಪಿಗಳನ್ನು ಹಾಕಿ ಇಷ್ಟು ಬಾಗಲಕೋಟೆಯಲ್ಲಿ ಬಜಾರ್ ಬಂದ್ ಮಾಡಿ. ಬಜಾರ್ ಯಾಕೆ ಬಂದ್ ಮಾಡಿರಿ? ಸರಳವಾಗಿ ಬಜಾರ್ ನಡೆಯಂಗೂ ವ್ಯವಸ್ಥೆ ಮಾಡಿ. ಹಿಂದೂಗಳ ಏರಿಯಾದಲ್ಲಿದ್ದಂಥದ್ದು ಅವ್ರ ಏರಿಯಾದಾಗ ಬಂದ್ ಮಾಡಿರಿ. ಯಾರು ದಾಂಧಲಿ ಮಾಡೋರು ಅವರಲ್ಲ, ಅವ್ರ ಏರಿಯಾದಾಗ ಬಂದ್ ಮಾಡಿರಿ. ತಾವೇ ಎಲ್ಲ ಬಂದ್ ಆಯ್ತಂದ್ರೆ ತಾನೇ ಸರಿಯಾದಿಗೆ ಬರ್ತಾರೋ. ನೀವು ಅವ್ರಿಗೆಲ್ಲ ಫುಲ್ ಸೆಕ್ಯೂರಿಟಿ ಕೊಡ್ಲಾಕತ್ತೀರಿ. ನೀವು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ರೆಸ್ಟ್ರಿಕ್ಷನ್ ಹಾಕ್ಲಾಕತ್ತೀರಿ. ಇಡೀ ಬಜಾರು ಮೊದಲೇ ನಾಳೆ
ಬಣ್ಣ ದಿವಸ ಮತ್ತು 3-4 ದಿವಸ ಇಡೀ ಮಾರ್ಕೆಟ್ ಬಂದಾಗ ಮತ್ತು ಜನರಿಗೆ ಎಷ್ಟು ತೊಂದರೆ ಆಗ್ತದೆ. ಇದನ್ನು ನೀವು ಸಡಿಲಿಸ್ರಿ, ಆ ಏರಿಯಾಕ್ಕೆ ಸೆಕ್ಯೂರಿಟಿ ಕೊಡಿರಿ. ಅವ್ರು ನಿಮ್ಗೆ ಗುರ್ತಾಗ್ಬಿಡ್ತದೆ, ಸಂಶಯಾಸ್ಪದ ವ್ಯಕ್ತಿಗಳು ಹೇಳಕತ್ರ ಅವ್ರನ್ನ ಒಳಗೆ ಹಾಕಿ ಮಾರ್ಕೆಟ್ನಾಗ ಯಾಪ ಮುಗ್ತದೆ. ಹಳ್ಳಿ ಜನ ಬಂದಿರ್ತಾರೆ, ನಮ್ಮೆಲ್ಲ ಹೆಣ್ಮಕ್ಳು ಬಂದಿರ್ತಾರೆ, ಅವ್ರಿಗೆ ಸುಮ್ಮನೆ ಗಲಾಟೆ ನೋಡಿಕೊಳ್ಳೇ ವ್ಯಾಪಾರಸ್ಥರಿಗೂ ಒಂದು ದೊಡ್ಡ ಲಾಸ್ ಇದೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇದನ್ನು ಹದ್ದುಬಸ್ತು ಮಾಡುವಂಥದ್ದು ಕ್ರಮ ತಗೊಂತ ಮಾಡಿ. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮೊನ್ನೆ ಸಭೆಯಲ್ಲಿ ಮಾತು ಕೊಟ್ಟಾರೆ, ನಾವು ಶೀಘ್ರದಲ್ಲೇ ಶಿವಾಜಿ ಮಹಾರಾಜರದು ಮತ್ತು ಬಸವಣ್ಣವ್ರ ಮೂರ್ತಿಯನ್ನು ಕೂಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ. ಅವ್ರು ಹೇಳಿದ ಪ್ರಕಾರ ನಡ್ಕೋಬೇಕು. ಯಾವಾಗ ಬಾಗಲಕೋಟೆಯಲ್ಲಿ ಇನ್ನೊಮ್ಮೆ ಶಿವಾಜಿ ಮಹಾರಾಜರ ಉತ್ಸವನ ಮಾಡಬೇಕಂತೇಳಿ ನಿರ್ಣಯ ಮಾಡ್ತಾರೋ ಅವತ್ತು ಎರಡೂ ಮೂರ್ತಿಗಳು ಆ ಜಾಗದಾಗ ಹೋಗ್ಕೊಂಡಿರ್ಬೇಕು. ಕೂಡದೇ ಇದ್ದರೆ ಮುಂದೆ ಯಾರೂ ಕಂಟ್ರೋಲ್ ಮಾಡ್ಲಿಕ್ಕಾಗೋದಿಲ್ಲ. ನಾವೇ ಕೂಡಿಸೋಗ್ತೀವಿ, ನಾವೆಲ್ಲ ಕಾರ್ಯಕರ್ತರು ಇಡೀ ಬಾಗಲಕೋಟೆ ಚಲೋ ಹೋಗ್ತೀವಿ, ಎಲ್ಲರೂ ಇಲ್ಲಿ ಬರ್ತೀವಿ. ಹಂಗೆ ಅಯೋಧ್ಯೆದಾಗ ಮಾಡಿದ್ವಿ, ಹಂಗೆ ಇಲ್ಲೂ ಬರ್ತೀವಿ, ಬಂದು ನಾವು ಕೂಡಿಸ್ತೀವಿ. ನಿಮ್ದು ಎಷ್ಟು ಗೋಳಿಬಾರ್ ಮಾಡ್ತೀರಿ, ನೀವು ಎಷ್ಟು ಫೋರ್ಸ್ ತರ್ತೀರಿ ಅದನ್ನು ನಾವು ತಯಾರಾಗಿ ನಮ್ಮ ಬಲಿದಾನ ಆದ್ರೆ ಆಗಲೆಕ್ಕ. ಆದರೆ ನೀವು ಕಾನೂನು ಪ್ರಕಾರ ಸುಮ್ಮನೆ ಡಿ ಸಿ ಹೇಳ್ತಾರೆ, ಅದು ಸುಪ್ರೀಂ ಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ ರೀ? ನಾನು ಅದನ್ನು ಹೇಳ್ರಪ್ಪ, ಲೀಗಲಿಟಿ ಏನೈತೆ ನಮ್ಗೆ ಹೇಳ್ರಿ, ಜನರಿಗೆ ಹೇಳ್ರಿ. ಸುಳ್ಳು ಹೇಳುವಂಥದ್ದು. ಯಾಕಂದ್ರೆ ಬಿ ಡಿ ಎ ಕಮರ್ಷಿಯಲ್ ಯಾವ ಸಿ ಎಸ್ ಸೈಟ್ನಾಗ ಐತಿ, ಸಾರ್ವಜನಿಕ ಬಿ ಟಿ ಡಿ ಎ ಇದ್ರ ಸಲುವಾಗಿ ಐತೆ. ಅದು ಮುನ್ಸಿಪಾಲ್ಟಿ ಒಳಗೆ 2 ಸಲ ಟರ್ವ್ ಮಾಡ್ಯಾರ. ಬಿ ಟಿ ಡಿದವರು ಇಲ್ಲಿ ಮುನ್ಸಿಪಾಲ್ಟಿಗೆ ಬಿಟ್ಟು ಕೊಟ್ಟಾರ. ಯಾಕಂದ್ರೆ ಒಂದು ಲೇಔಟ್ ಮುಗಿತಂದ್ರೆ ಆ ಆಸ್ತಿ ನಗರಸಭೆ ಆಸ್ತಿ ಆಗ್ತದೆ. ಮತ್ತು ಅವರು ಟರ್ವ್ ಮಾಡಿದ್ದನ್ನು ನೀವು ಬೆಲೆ ಕೊಡೋದಿಲ್ಲ. ಅದಕ್ಕೆ ಆ ಮೂರ್ತಿ ಕೂಡಿಸೋಂಥದ್ದಾಗಬೇಕು. ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಏನು ಪೊಲೀಸರು ಮಾಡುವಂಥದ್ದು ಮಾಡ್ತಕ್ಕದ್ದಲ್ಲ. ನೀವು ಯಾರು ಆರೋಪಿಗಳದಾರ ಅವ್ರನ್ನ ಹಿಡಿಬೇಕು. ಹಿಡಿದೇ ಇದ್ದರೆ 26ನೇ ತಾರೀಕಿಗೆ ಅವರೆಲ್ಲ ನಮ್ಮ ಹಿಂದೂಗಳು ಏನು ಪ್ರತಿಭಟನೆ ಮಾಡ್ಬೇಕಂತ ನಿರ್ಣಯ ಮಾಡ್ಯಾರ. ಅವತ್ತು ಮತ್ತೊಂದು ವಿಕೋಪಕ್ಕೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು ಈ ಎಸ್ ಪಿ ಅವರು, ಇಲ್ಲಿ ಆಡಳಿತ ಮತ್ತು ತಿಮ್ಮಾಪುರ ಬರೀ ಒಂದು ಸೈಡ್ ಹಾಕಿ ತಿಮ್ಮಾಪುರವ್ರು ಮಾತಾಡಬಾರ್ದು. ಎಲ್ಲ ಸಮುದಾಯಗಳನ್ನು ಅವ್ರಿಗೆಲ್ಲರೂ ಓಟ್ ಹಾಕ್ಯಾರ. ಬರೀ ಸಾಬ್ರ ಅಟ್ಟೆ ಹಾಕ್ಯಲ್ಲ ತಿಮ್ಮಾಪುರವ್ರಿಗೆ. ಅವ್ರು ಮಾತು ಎತ್ತಿದ್ರೆ ಹೇಳ್ತಾರೆ, ನಮ್ಮ ಸಾಬ್ರ ಹಾಕ್ಯಾರ ಅಂತಾರೆ. ಎಲ್ಲ ಹಿಂದೂಗಳು ಓಟ್ ಹಾಕಿದಾಗನೇ ನೀವು ಆರಿಸಿ ಬಂದಿರಿ. ನೀವು ಹಿಂದೂಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ನೀವು ಜವಾಬ್ದಾರಿ ಆಗ್ತೀರಿ. ನಾಳೆ ವಿಧಾನಸಭೆಯಲ್ಲಿ ಸಹಿತ ನಾನು ಬಾಗಲಕೋಟೆ ಪರಿಸ್ಥಿತಿ ಬಗ್ಗೆ, ಅದರ ಜೊತೆಗೆ ಶಿವಾಜಿ ಮಹಾರಾಜರದು ಬಸವಣ್ಣವ್ರದ್ದು ಮೂರ್ತಿ ಕೂಡಿಸೋದ್ರ ಬಗ್ಗೆ, ಕಾನೂನು ತೊಡಕೆ ಏನದ ಅನ್ನೋದ್ರ ಬಗ್ಗೆ ನಾವು ಚರ್ಚೆ, ಕಾಲಿಂಗ್ ಅಟೆನ್ಷನ್ ಗಮನ ಸೆಳೆಯುವ ಸೂಚನೆ ಹಾಕ್ತೀನಿ, ಚರ್ಚೆ ಮಾಡ್ತೀನಿ. ಅಷ್ಟರೊಳಗಾಗಿ ನಾಳೆ 6ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡ್ತಾರೆ. ಮುಂದೆ ಸುಮಾರು 15 ದಿವಸ ನಮ್ಮ ಅಧಿವೇಶನ ನಡೀತದೆ. ಅದರಲ್ಲಿ ನಾನು ಸುದೀರ್ಘವಾಗಿ ಬಾಗಲಕೋಟೆ ಪ್ರಕರಣ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕ್ರಮಗಳ ಮೇಲೆ ಹಿಂದೂ ಭಜನೆ ಮಾಡ್ತೀನಿ ಅಂದರೆ ಒಂದು ಗಿಡದಾಗ ಜೆಂಡ ಹಚ್ಚಿದ್ರೆ. ಮೊನ್ನೆ ಇದಕ್ಕೆ ಹೋಗಿದ್ದೆ, ಇಲ್ಲಿ ನಮ್ಮ ಯಾದಗಿರಿ ಬಳಿ ಗುರುಮಿಟ್ಟಕಲ್ಲು. ಪಾಪ ಒಂದು ಸಣ್ಣ ಹಳ್ಳಿ, ಮುಗ್ಧ ಜನ ಅದೊಂದು ಗಿಡದಾಗ ಭಗವಚ್ಚಾರ. ಅದ್ರ ಮುಂದೊಂದು ಮಸೂತಿ ಐತಿ. ಈ ಫೋಟೋ ತೆಗೋಣನೇ ಆ ಮಸೂತಿ ಮ್ಯಾಗ ಅದು ಫೋಟೋ ಹೆಂಗನ ಭಗವಂತ ಕಾಣಿಸ್ತದ. ಅದಕ್ಕೆ ಅವ್ರ ಮನೆಗೆ ಹೋಗಿ ಹೊಕ್ಕು ಹೊಡೆದು ಅವು ಪಾಪ ತಪ್ಪಾಗಿತ್ತಂತೇಳಿ ಇದು ಬಿಡ್ಕೊಂಡ್ರು ಬಿಟ್ಟಿಲ್ಲ. ಅಂದ್ರೆ ಈ ರೀತಿ ಗುಂಡಾಗಿರಿ ಏನು ನಡೆದ ಈ ಬಗ್ಗೆ ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹಾಳಾಗಿದೆ. ಅವ್ರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನಾಗಿದೆ. ಯಾರೂ ಈ ರಾಜ್ಯದಲ್ಲಿ ದಲಿತರಾಗಲಿ ಹಿಂದೂಗಳಾಗಲಿ ಯಾರೂ ಸುರಕ್ಷತೆ ಇಲ್ಲ ಅನ್ನೋಂಥ ಭಾವನೆ ನಿರ್ಮಾಣ ಇದೆ. ಅದಕ್ಕೆ ನಾವು ಮುಂದೆ ಹೋರಾಟವನ್ನು ಮಾಡಬೇಕಾಗ್ತದೆ. ಅಟ್ರಾಗೆ ಇದನ್ನು ಸರಿಪಡಿಸುವಂಥ ಕೆಲಸ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಬೇಕಂತ ನಾನು ಆಗ್ರಹ ಮಾಡ್ತೀನಿ.